ರಾಜ್ಯದಾದ್ಯಂತ ಹಲವೆಡೆ ಮಳೆರಾಯನ ಅಬ್ಬರ. ಕೊಪ್ಪಳದ ಹಲವು ಗ್ರಾಮಗಳಲ್ಲಿ ಮಳೆಯ ಕೊರತೆ. ಮಳೆ ಇಲ್ಲದೆ ಹೂ ಬಿಡದ ಹೆಸರು ಬೆಳೆ. ಕುಕನೂರು ತಾಲೂಕಿನ ಕುಮಲಾಪುರ, ಬನ್ನಿಕೊಪ್ಪ, ಚಿತ್ತಾಪುರ, ಅಡವಿಹಳ್ಳಿ ಸೇರಿ ಅನೇಕ ಹಳ್ಳಿಗಳಲ್ಲಿ ಮಳೆಯ ಕೊರತೆ ಶುರುವಾಗಿದೆ. ಆರಂಭದಲ್ಲಿ ಮಳೆ ಕಂಡು ಬಿತ್ತನೆ ಮಾಡಿದ್ರು ರೈತರು. ಆದರೆ ಇದೀಗ ಮಳೆಯ ಅಭಾವದಿಂದ ಸಂಕಷ್ಟ ಎದುರಾಗಿದೆ. ರೈತರು ಎಕರೆಗೆ 10,000ದಂತೆ ಪರಿಹಾರ ಕೊಡಿ ಅಂತ ಇದೀಗ ಆಗ್ರಹಿಸ್ತಾ ಇದ್ದಾರೆ. ನಮಗೆ ಪರಿಹಾರ ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಆರಂಭದಲ್ಲಿ ಚೆನ್ನಾಗಿ ಮಳೆ ಆಯ್ತು, ಆ ಕಾರಣಕ್ಕಾಗಿ ಬಿತ್ತನೆ ಮಾಡಿದ್ರು ರೈತರು. ಬೇರೆ ಎಲ್ಲಾ ಕಡೆ ಮಳೆ ಆಗ್ತಾ ಇದೆ, ವಿಪರೀತ ಮಳೆಗೆಲ್ಲ ಕೊಚ್ಕೊಂಡು ಹೋಗ್ತಾ ಇದೆ, ಕೊಚ್ಕೊಂಡು ಹೋಗಿ ಲಾಸ್ ಆಗ್ತಾ ಇದೆ. ಆದ್ರೆ ಇಲ್ಲಿ ಮಾತ್ರ ಮಳೆನೇ ಇಲ್ಲದೆ ಬೆಳೆ ಕೈಗೆ ಸೇರ್ತಾ ಇಲ್ಲ. ಆ ಕಾರಣಕ್ಕೆ ಪಾಪ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಕಷ್ಟಪಟ್ಟು ಗೊಬ್ಬರ, ಆಳು ಕಾಳು, ದುಡ್ಡು ಅಂತ ಹೇಳಿ ಸಾಕಷ್ಟು ಲಾಸ್ ಮಾಡ್ಕೊಂಡಿದ್ದಾರೆ. ಕೈಗೆ ಸೇರ್ಬೇಕಾದಂತ ಬೆಳೆ ಈಗ ಕೈ ಸೇರ್ತಾ ಇಲ್ಲ. ಆ ಕಾರಣಕ್ಕಾಗಿ ನಮಗೆ ಪರಿಹಾರ ಬೇಕು, ಪರಿಹಾರವನ್ನ ಒದಗಿಸಿ, ಇಲ್ಲ ಅಂತಂದ್ರೆ ಈ ಬಾರಿ ಜೀವನ ಮಾಡೋದೇ ಕಷ್ಟ ಆಗುತ್ತೆ. ಸಾಲ ಸೂಲ ಮಾಡಿ ಬೆಳೆ ಬೆಳೆದಿದ್ವಿ, ಆದ್ರೆ ಮಳೆ ಇಲ್ದೇನೆ ಎಲ್ಲಾನು ಈಗ ನಾಶ ಆಗ್ತಾ ಇದೆ. ನಮಗೆ ಪರಿಹಾರ ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಕಾಲಕ್ಕೆ ಸರಿಯಾಗಿ ಮಳೆ ಆಗಿದ್ರೆ ಸಮಸ್ಯೆ ಆಗ್ತಾ ಇರಲಿಲ್ಲ. ಮಳೆ ನಂಬಿಕೊಂಡು ಬಿತ್ತನೆ ಮಾಡಿದ್ವಿ, ಈಗ ಮಳೆನೇ ಇಲ್ಲ. ನೀರಾವರಿ ಸಮಸ್ಯೆ ಅನ್ನೋದು ಇಲ್ಲಿದೆ. ಕೋಟಿ ಕೋಟಿ ಅನುದಾನ ಬಿಡುಗಡೆ ಆದ್ರೂ ಕೂಡ ಸೂಕ್ತ ರೀತಿಯಲ್ಲಿ ನಮಗೆ ವ್ಯವಸ್ಥೆ ಅನ್ನೋದು ಇಲ್ಲ ಅನ್ನುವಂಥ ಅಸಮಾಧಾನವನ್ನ ಅಲ್ಲಿನ ರೈತರು ಈ ಮುಖಾಂತರವಾಗಿ ಹೊರಹಾಕ್ತಿದ್ದಾರೆ. ಕಪ್ಪಾಗಿದೆ, ಆಮೇಲೆ ಯಾವುದೇ ಕಾಣ್ತಾ ಮೂಪು ಮತ್ತೇನಿಲ್ಲ. ಯಾಕಂದರೆ ಇಷ್ಟೊತ್ತಿಗೆ ಆಲ್ರೆಡಿ ಇದು ಕಾಯಿ ಸ್ಟಾರ್ಟ್ ಆಗ್ತಿತ್ತು. ನಮ್ಮಲ್ಲಿ ಏನಾಗಿದೆ ಅಂದರೆ ವರ್ಷ ಮುಂಗಾರು ಭಾಳ ಕಡಿಮೆ ಆಗಿದೆ. ಒಂದು ಕಡೆ ನೆರೆ ಜಾಸ್ತಿ ಅಲ್ಲ, ಒಂದು ಕಡೆ ಬರ ಜಾಸ್ತಿ ಆಗಿದೆ. ನಮ್ಮ ಭಾಗದಲ್ಲಿ ಮಳೆ ಭಾಳ ಕಡಿಮೆ, ವಾಡಿಕೆಗಿಂತ ಭಾಳ ಕಡಿಮೆ ಆಗಿದೆ. ನೀವು ನೋಡ್ತಿರ್ಬೋದು ಇಲ್ಲಿ ಮರ ಇಷ್ಟೊತ್ತಿಗೆ ಎಷ್ಟು ಬೆಳೆದಿದೆ, ಎಷ್ಟು ಚೆನ್ನಾಗಿ ಬೆಳೆದಿತ್ತು. ಆದರೆ ಸರಿಯಾಗಿ ಮಳೆ ಆಗೋದಕ್ಕೆ ಈ ಥರ ಪೀಕ್ ಒಣಗಾಕತ್ತಿದೆ. ಇದು 1,000-2,000 ಎಕರೆ ಬಿತ್ತನೆ ಆಗಿದೆ. ಮತ್ತು ತಳಕಲ್ಲು, ಬನ್ನಿಕೊಪ್ಪ, ಕೋಮಲಾಪುರ, ಚಿತ್ತಾಪುರ, ಅಡವಿಹಳ್ಳಿ ಒಂದು 2-3 ಎಕರೆ ಬಿತ್ತನೆ ಆಗಿದೆ. ಏನಾಗಿದೆ ಅಂದರೆ ಈ ವರ್ಷ ನಮ್ಮಲ್ಲಿ ಮುಂಗಾರು ಸರಿಯಾಗಿ ಮಳೆಯಾಗಿಲ್ಲ. ತೇವಾಂಶ ಭಾಳ ಕಡಿಮೆ ಆಗಿ ಹೆಸರು ಬಿತ್ತನೆ ಆಗಿದ್ದು ಈ ಸಿಸ್ಟಮ್ ಆಗಿದೆ. ನೋಡಿರ್ಬೋದು, ಯಾವುದೇ ಒಂದು ಕಾಯಿ ಇಷ್ಟೊತ್ತಿಗೆ ಕಾಯಿ ಸೆಟ್ ಆಗಬೇಕಾಗಿತ್ತು. 45 ಡೇಸ್ ಕ್ರಾಪ್ ಇದೆ, 45 ದಿನಕ್ಕೆ ಇಷ್ಟೊತ್ತಿಗೆಲ್ಲ ಕಾಯಿ ಸೆಟ್ ಆಗಬೇಕಾಗಿತ್ತು. ಇವತ್ತು ತೇವಾಂಶ ಇಲ್ಲಕ್ಕೆ ಪೀಕ್ ತನ್ನ ಇಷ್ಟಕ್ಕೆ ತಾನೇ ಒಣಗಾಕತ್ತಿದೆ. ಅದಕ್ಕೆ ಸರ್ಕಾರ ಏನು ಮಾಡಬೇಕು, ಇಲ್ಲಿ ಏನು ಕುಕ್ನೂರು ಭಾಗದಲ್ಲಿ ಹೆಸರು ಬೆಳೆದಿರ್ತಕ್ಕಂಥ ರೈತರಿಗೆ ಎಕರೆಗೆ 10,000 ರೂಪಾಯಿದಂಗೆ ಪರಿಹಾರ ಕೊಡಬೇಕು. ಯಾಕಂದರೆ ಇವತ್ತೇನು ಎಕರೆಗೆ 10-15 ಸಾವಿರ ಖರ್ಚು ಮಾಡಿ ಬೆಳೆ ಹಾಕಿದ್ದಾರೆ. ಆಮೇಲೆ ಇನ್ನೊಂದು ಏನು ಸಮಸ್ಯೆ, ನಮ್ಮಲ್ಲಿ ಇವತ್ತಿನವರೆಗೆ ಒಂದು ನೀರಾವರಿ ಇಲ್ಲ. ಸುಮ್ಮನೆ ಅಷ್ಟು 88 ಕೋಟಿ 98 ಕೋಟಿ ಬಿಲ್ ತೊಗೊಂಬಂದು ಅದು ಏನೋ ಖಾಲಿ ಪೀಲಿ ಅನುದಾನ ತಂದು ವೇಸ್ಟ್ ಮಾಡ್ತಿದ್ದಾರೆ. ಸರ್ಕಾರ ಏನು ಮಾಡಬೇಕು, ಮಾನ್ಯ ಇಲ್ಲಿ ಯಲಬುರ್ಗಾ ಕ್ಷೇತ್ರದ ಶಾಸಕರು ಸದನದಲ್ಲಿ ಒಮ್ಮೆ ನೀರಾವರಿ ಬಗ್ಗೆ ಚರ್ಚೆ ಮಾಡಿಲ್ಲ. ಅದ್ರ ಬಗ್ಗೆ ನಮ್ಮ ಭಾಗದಲ್ಲಿ ಅವ್ರು ಮಾಡಬೇಕು. ಯಾಕಂದರೆ ನಾನು ಅಭಿವೃದ್ಧಿ ಮಾಡ್ತೀನಿ ಅಂತಂದು 1000 ಸತಿ ಹೇಳ್ತಾರೆ, ರೋಡ್ ಮಾಡ್ತಾರೆ, ಸ್ಕೂಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಒಂದು ರೈತರಿಗೆ ನೀರಾವರಿ ಭಾಗ್ಯನ ಮಾಡ್ಬೇಕಂತ ಅವ್ರಲ್ಲಿ ಕೇಳ್ಕೊಳ್ತೀನಿ. ನೋಡ್ಬೋದು ಮಾನ್ಯ ಇಲ್ಲಿ ರೈತರು ಬೆಳೀತಕ್ಕಂಥ ಬೆಳೆನ ಎಷ್ಟು ಲಾಸ್ ಆಗಿದೆ ಅಂತಂದು. ಇವತ್ತು ಸುಮಾರು ಒಂದು ಬಿತ್ತನೆ ಮಾಡ್ಬೇಕಾದ್ರೆ ಸ್ವಲ್ಪ ಹಸಿ ಇದ್ದಿದ್ದು ಅವಾಗ ಬಿತ್ತನೆ ಮಾಡಿದ್ದು. ಇವತ್ತಿನ ನಾವು ಮಳೆ ಕಂಡಿಲ್ಲ. ಒಂದು ಕಡೆ ಸಿಕ್ಕಾಪಟ್ಟೆ ಹೆಸರು ಬಿತ್ತನೆ ಮಾಡಿದ್ದೀವಲ್ಲ, ಈ ಪೂರಾ ಅಷ್ಟು ಮಳೆ ಆಗಲ್ದ ಡ್ರೈ ಆಗ್ಬಿಟ್ಟಿದೆ. ಫುಲ್ ಎಲ್ಲ ರೋಗ ಬಂದ್ಬಿಟ್ಟವು. ಮಳೆ ಅಲ್ದ ಒಳಗೆ ಅಷ್ಟು ಬೇರೆ ಒಣಗ್ಯಾವು. ಹಾಗಾಗಿ ಹೆಸರು ಅಂತಾರ ಅದು ಬರಲ್ಲ ಅನ್ನೋದು 100ಕ್ಕೆ 100 ಕನ್ಫರ್ಮ್ ಆಗಿಬಿಡೋದು ನಮ್ಗೆ. ಹಾಗಾಗಿ ಏನಾಗೈತೆ ಅಂದ್ರೆ ಈಗ ರೈತರಿಗೆ ಸರ್ಕಾರದಿಂದ ಬಿತ್ತಿರ್ತಕ್ಕಂಥ ಎಕರೆಕ ನಾವು 15,000-20 ಸಾವಿರ ಖರ್ಚು ಮಾಡಿರ್ತೀವಿ. ಗೊಬ್ಬರ, ಅರ್ಗದು ಎಲ್ಲ ಅಂದರೆ ಅದಿಷ್ಟು ಪರಿಹಾರ ಕೊಡಬೇಕು. ಈಗ ನಮ್ಮ ಭಾಗಕ್ಕೆ ನೀರಾವರಿದೊಂದು ಯೋಜನೆ ತರಬೇಕು, ತಂದು ನಮ್ಗೆ ರೈತರಿಗೆ ಎಲ್ಲ ಅನುಕೂಲ ಮಾಡಿಕೊಡ್ಬೇಕಂತ ಸರ್ಕಾರಕ್ಕೆ ಮನವಿ ಮಾಡ್ತಿದ್ವಿ. ಹೆಸರು ಬಿತ್ತನೆ ಮಾಡಿದ್ದೀವಲ್ಲ, ಈ ಪೂರಾ ಅಷ್ಟು ಮಳೆ ಆಗಲ್ದ ಡ್ರೈ ಆಗ್ಬಿಟ್ಟಿದೆ ಫುಲ್.